ರಿಷಾ ಮತ್ತೆ ರಾಶಿಕಾ ಅವ್ರ ಜಗಳ. ಸೊ ಅದಂತೂ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಅಂತಂದ್ರೆ ಬೊಗಳೋ ನಾಯಿಗಳ ರೇಂಜಿಗೆ ತಗೊಂಬಂದು ನಿಲ್ಸವ್ರೆ. ಹಾ. ಅಷ್ಟೊಂದು ಹೆಣ್ಣಿಗೆ ತಾಳ್ಮೆ ಬೇಕು ಅಂತಾರೆ. ಬಟ್ ರಾಶಿಕಾ ಮತ್ತೆ ಜಡೆ ರಿಷಾ ಜಡೆ ಅವ್ರಿಗೆ ಒಂದ್ ಕಡೆ ಇರಲ್ಲ ಅನ್ನೋದು ಇವರಿಬ್ರು ಮತ್ತೆ ಪ್ರೂವ್ ಮಾಡ್ತಿದ್ದಾರೆ. ತಾಳ್ಮೆ ಅನ್ನೋದೇ ಇಲ್ಲ ಅವ್ರುಗಳಿಗೆ. ಏನಂತಂದ್ರೆ ಕಿರ್ಚಾಡ್ಬಿಟ್ರೇನೆ ಬಿಗ್ ಬಾಸು, ಹೌದು. ಕಿರ್ಚಾಡಿದ್ರೇನೆ ದೊಡ್ಡ ಮನೆ ಆಟ, ಅದಲ್ದೆ ಲಾಸ್ಟ್ ಕಿರ್ಚಾಡ್ಬಿಟ್ರೆ ನಾನು ಸುದ್ದಿ ಆಗ್ತೀನಿ ಪಂಚಾಯಿತಿಯಲ್ಲಿ ಅಂತ. ಸುದೀಪ್ ಅವ್ರು ಹೇಳಿದ್ರು, ಹ್ಮ್. ಜಗಳಗಳು ಸ್ವಲ್ಪ ಕಮ್ಮಿ ಮಾಡಿ ಬರೀ ಜಗಳಗಳೇ ಹ್ಮ್. ಆಡ್ತಿದ್ದೀನಂತ. ಹಂಗಿದ್ರು ಕೂಡ ಇವ್ರು ಮತ್ತೆ ಶುರು ಹಚ್ಕೊಂಡಿದ್ರು. ಜಗಳ ಆಡಿದ್ರೇನೆ ನಾನು ಸರ್ವೈವ್ ಆಗ್ತೀನಿ ಅನ್ನೋ ರೇಂಜ್‌ಗೆ ರಿಷಾ ಮತ್ತೆ ರಾಶಿಕಾ ಅವ್ರು ಬಂದ್ಬಿಟ್ಟಿದ್ದಾರೆ. ಅದ್ರ ಇಬ್ರದು ಜೊತೆಗೆ ಬಾಯಿ ದೊಡ್ದು. ಇಬ್ರದು ಅವ್ರ ಮಾತು ಇವ್ರು ಕೇಳಲ್ಲ, ಇವ್ರ ಮಾತು ಅವ್ರು ಕೇಳಲ್ಲ. ಅಲ್ಲಿ ನೀವು ನೋಡಿ ಅವ್ರಿಬ್ರು ಮಾತಾಡ್ತಿರ್ಬೇಕಾದ್ರೆ ಮ್ಯೂಟೆಂಟ್ ರಘು ಅವ್ರು ಮಾತ್ರ ಬಿಡ್ಸಕ್ ಹೋಗ್ತಾರೆ. ಗಂಡಸರಲ್ಲಿ ಇನ್ನೆಲ್ಲರೂ ಸುಮ್ನೆ ಹೌದು. ಕುತ್ಕೊಂಡ್ಬಿಡ್ತಾರೆ. ಯಾಕೆ ಹ್ಮ್. ಬೇಕು ಇವಕ್ಕೆಲ್ಲಾನು ಅಂತ. ಬಿಕಾಸ್ ಯಾಕೆಂತಂದ್ರೆ ನೀವು ಯೋಚನೆ ಮಾಡಿ, ಒಬ್ರು ಮಾತಾಡ್ತಿದ್ದಾರೆ ಅಂತಂದಾಗ ಕೇಳೋ ಥರದಲ್ಲಿರ್ಬೇಕು. ಹಾಗಂತ ಹೇಳ್ಬಿಟ್ಟು ಸುಮ್ನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವಾಗ ಹೊರಗಡೆ ಮೀಮ್ಸ್ ಅಲ್ಲೆಲ್ಲ ಹೆಂಗಿದೆ? ಹೌದು. ಯಾವ್ಯಾವ ಎಲ್ಲೆಲ್ಲೆಲ್ಲೆಲ್ಗೋ ಟ್ರೋಲ್ ಆಗ್ತದೆ. ಇವಾಗ ಅವ್ರ ಮನೆಯವರೇ ಆಗಿರ್ಬೋದು. ಹ್ಮ್. ನೋಡಿದ್ರೆ ಯಾರೋ ಒಬ್ರು ಸಿಗ್ತಾರೆ. ಅವ್ರ ರಿಲೇಟಿವ್ಸ್, ಅವ್ರ ಫ್ರೆಂಡ್ ಎಲ್ಲ ಬೇಕಿತ್ತಾ ಅಂತಂದಾಗ ಅವ್ರ ಮನೆಯವ್ರಿಗೆ ಎಷ್ಟು ಬೇಜಾರಾಗುತ್ತೆ. ಅವ್ರ ಹೌದು. ಫ್ರೆಂಡ್ ಸರ್ಕಲ್ ಅಲ್ಲಿ ಅವ್ರು ನಮ್ಮ ಫ್ರೆಂಡು ಅಂತ ಹೇಳ್ಕೊಳಕ್ಕಾಗುತ್ತಾ? ಆಮೇಲೆ ಇನ್ನೊಂದು ಸೂರಜ್ ನೋಡ್ತಾ ಇದ್ರಿಂಗೆ ನಾನ್ ನೋಡಿರೋಂಥ ರಾಶಿಕಾನ ಇದು. ಇನ್ ಕೇಸ್ ಏನಾದ್ರು ಲವ್ ಟ್ರ್ಯಾಕ್ ಏನಾದ್ರು ನಿಜ ಆಗಿ ಹೌದು. ಅವ್ರೇನಾದ್ರು ಮದುವೆ ಆದ್ರೆ ಸೂರಜ್ ಅಲ್ಲೇ ಲೈಫ್ ಡಿಸೈಡ್ ಹೆಂಗಿರುತ್ತೆ ಮಾಡಿರ್ತಾರೆ. ಹಿಂಗಿರುತ್ತೆ. ಬೇಡಪ್ಪ ಈ ಟ್ರ್ಯಾಕ್ ಬೇಡ, ಬೇರೆ ಟ್ರ್ಯಾಕ್ ನೋಡ್ಕೊಳ್ಳೋಣ ಅಂತ. ಅಲ್ಲ ಇದೆಲ್ಲ ಬರುತ್ತೆ. ಬಿಕಾಸ್ ಯಾಕೆಂತಂದ್ರೆ ಕುತ್ಕೊಂಡು ನಾವು ನಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನ ಬಗೆಹರಿಸ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು. ಅದನ್ನ ಆರ್ಗ್ಯುಮೆಂಟ್ ಮಾಡ್ಕೊಂಡು ನಾನೇ ದೊಡ್ಡವನು, ನನ್ನ ಮಾತು ಕೇಳಿಲ್ಲ, ಆ ಹೂ ಅಂತ ಹೇಳ್ಬಿಟ್ಟು ಆಕ್ಷನ್ ವರ್ಗೂ ಹೋಗ್ಬಿಟ್ರೆ ಹೌದು. ಅವರ ಒಂದು ವ್ಯಕ್ತಿತ್ವಕ್ಕೆ ಕೆಟ್ಟ ಹೆಸರು ಬರುವಂಥದ್ದು. ಅಂಡ್ ರಾಶಿಕಾ ಬಗ್ಗೆ ಒಂದಷ್ಟು ನೆಗೆಟಿವ್ಗಳ ಮಧ್ಯೆ ಹ್ಮ್. ತುಂಬಾ ಜನ ಸ್ವಲ್ಪ ಪಾಸಿಟಿವ್ ಕೂಡ ಮಾತಾಡ್ತಿದ್ದಾರೆ. ಪಾಸಿಟಿವ್ ಅನ್ನೋದಕ್ಕಿಂತ ಸ್ವಲ್ಪ ಅವ್ರ ಬಗ್ಗೆ ಕರುಣೆ ತೋರಿಸ್ತಾ ಇದ್ದಾರೆ. ಅದು ಯಾಕಂತ ಹೇಳಿದ್ರೆ ಧ್ರುವಂತ್ ಅವರ ಸ್ಟೇಟ್ಮೆಂಟ್ಸ್ ಹ್ಮ್. ಪಂಚಾಯತಿಯಲ್ಲಿ ಡಿಸ್ಕಸ್ ಆಗುತ್ತೆ. ಆ ಟೈಮಲ್ಲಿ ರಾಶಿಕಾ ಅವ್ರು ತುಂಬಾ ಎಮೋಷ್ನಲ್ ಆಗಿ ಅವರ ವ್ಯಕ್ತಿತ್ವ ಏನು ಅನ್ನೋದನ್ನ ಅವರು ಹೇಳ್ಕೊಳ್ತಾರೆ. ಅದು ಕೂಡ ಟ್ರೋಲ್ ಆಗ್ತಾ ಇದೆ. ಅದರಿಂದ ತುಂಬಾ ಜನ ಸ್ವಲ್ಪ ಸಿಂಪತಿ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಂಪತಿ ಅನ್ನೋದಕ್ಕಿಂತ ಇಲ್ಲೇನಾಯ್ತು ಅಂತಂದ್ರೆ ಕೆಲವೊಬ್ರು ಲವ್ ಟ್ರ್ಯಾಕ್ ಅಲ್ಲಿ ರಾಶಿಕ್ ಅವ್ರು ಎಡವಿದ್ದಾರೆ ಅಂತಾನೆ ಹೇಳ್ಬೋದು. ಹ್ಮ್. ಫಸ್ಟ್ ಅಭಿಷೇಕ್ ಜೊತೆ ಇದ್ರು, ಅದಾದ ನಂತರ ಧ್ರುವಂತ್ ಆದ್ರು, ಅದಾದ ನಂತರ ಈಗ ಸೂರಜ್. ಸೊ ಇಂಡಿಪೆಂಡೆಂಟ್ ಯಾವತ್ತೇ ಆಗಿರ್ಬೋದು, ಇಂಡಿಪೆಂಡೆಂಟ್ ಆಗಿ ಆಡ್ಬೇಕು ಹೊರತು ಒಬ್ಬರ ಹ್ಮ್. ಮೇಲೆ ಡಿಪೆಂಡ್ ಆಗಿರಬಾರ್ದು. ಸೊ ಇವ್ರೇನ್ ಅನ್ಕೊಂಡವ್ರೆ, ಅಭಿಷೇಕ್ ಜೊತೆ ಸ್ವಲ್ಪ ಡಿಪೆಂಡ್ ಆಗ್ಬಿಟ್ರೆ, ಲವ್ ಟ್ರ್ಯಾಕ್ ಅನ್ನ ನಡೆಸಿದ್ರೆ ಸ್ವಲ್ಪ ದಿನ ಸರ್ವೈವ್ ಆಗ್ಬೋದು. ಸೊ ಸೂರಜ್ ಚೆನ್ನಾಗಿರುವಂತವ್ರು ಬಂದ್ರು. ಸೊ ಅದಾದ ನಂತರ ಅದಕ್ಕಿಂತ ಮುಂಚೆನೆ ಧ್ರುವಂತ್ ಅವ್ರಿದ್ರು. ಹ್ಮ್. ಸೊ ಅವರ ಥಿಂಗ್ಸ್ ಎಲ್ಲ ತಗೊಂಡೋಗಿ ಅವ್ರು ಇಟ್ಕೊಳ್ಳುವಂತದ್ದಾಗಿರ್ಬೋದು, ಈ ತರ ಇಲ್ಲ, ಅದನ್ನ ಅವ್ರು ಮಾಡುವಂತದ್ದಾಗಿರ್ಬೋದು. ಕ್ಲಾರಿಫೈ ಮಾಡಿದ್ರು. ಹ್ಮ್. ಅಂದ್ರೆ ಯಾರ ಜೊತೆನೂ ನಾನು ಟ್ರ್ಯಾಕ್ ನಡೆಸ್ತಾ ಇರ್ಲಿಲ್ಲ. ಬಟ್ ನನಗೆ ಅವರು ಒಂಥರ ಆ, ಅವ್ರ ಜೊತೆ ನನ್ನ ಒಳ್ಳೆ ಜೆಲ್ ಆಗ್ತಿದ್ದೆ ನಾನು. ಅಭಿ ಅವ್ರು ನಂಗೆ ಮೊದ್ಲಿಂದ ಪರಿಚಯ, ಹಾಗಾಗಿ ಅವ್ರನ್ನ ಮಾತಾಡ್ಸೋಕೆ ಶುರು ಮಾಡಿದೆ. ಅದಾದ್ಮೇಲೆ ಅದು ಸ್ವಲ್ಪ ಸ್ಟಾಪ್ ಆಯ್ತು. ಅನಂತರ ಧ್ರುವಂತ್ ಚೆನ್ನಾಗಿ ಒಂದ್ಸರಿ ಅವರೇ ಬಂದು ಮಾತಾಡ್ಸೋರು, ಇನ್ನೊಂದ್ಸಲ ನಾನಾಗೆ ಮಾತಾಡ್ಸಿದ್ರು ಅವ್ರು ಇಗ್ನೋರ್ ಮಾಡೋರು, ಆ ಥರ ಮಾಡ್ತಾ ಇದ್ರು. ಹಾಗಾಗಿ ಅವ್ರ ಜೊತೆ ಮಾತು ಬಿಟ್ಟೆ. ಆಮೇಲೆ ವೆನ್ ಸೂರಜ್ ಕೇಮ್ ಅವರಾಗೆ ನನ್ನ ಜೊತೆ ಕ್ಲೋಸ್ ಆದ್ರು. ಸೊ ನಾವು ಚೆನ್ನಾಗಿ ಮಾತಾಡೋಕೆ ಶುರು ಮಾಡಿದ್ವಿ. ದೆನ್ ಗೊತ್ತಾಯ್ತು ಸುದೀಪ್ ಸರ್ ಕಡೆಯಿಂದ ಈ ಥರ ಮೀಮ್ಸ್ ಟ್ರೋಲ್ಸ್ ಎಲ್ಲ ಆಗ್ತಿದೆ ಅಂತ. ಹಾಗಾಗಿ ಅವ್ರ ಜೊತೆ ನಾನು ಮಾತು ಬಿಟ್ಟೆ. ಇವಾಗ ಇಂಡಿಪೆಂಡೆಂಟ್ ಆಗಿ ಆಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಟ್ ಹಂಗೆ ಹೇಳ್ದವರು ಧ್ರುವಂತ ಥಿಂಗ್ಸ್ನ ಎತ್ತಿಟ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬಟ್ ಅವ್ರು ಇಂಟೆನ್ಷನಲಿ ಮಾಡಿದ್ರು ಅಥವಾ ಹ್ಮ್. ಅನ್ಇಂಟೆನ್ಷನಲಿ ಮಾಡಿದ್ರು, ದಟ್ ಸೆಕೆಂಡ್ರಿ. ಹಂಗೆ ಮಾಡೋದ್ರಿಂದ ಅವ್ರು ನಿಜವಾಗ್ಲೂ ಟ್ರ್ಯಾಕ್ ನಡೆಸ್ತಿದ್ರು ಅನ್ನೋ ಥರನೇ ಅದು ಪೋರ್ಟ್ರೇ ಆಗುತ್ತೆ ಜನಕ್ಕೆ. ಪೋಟ್ರೆ ಅಲ್ಲ ಅದು. ಆಕ್ಚುಲಿ ಅದು ಬಂದಿರೋದೇ ಹಾಗೇನೆ. ಜನ ಎಲ್ಲ ನೋಡ್ತಿರೋಂಥದ್ದೂನು ಹಾಗೇನೆ. ಅವ್ರ ಮನೆಯವರು ನೋಡ್ತಿರ್ತಾರೆ, ಇವ್ರ ಮನೆಯವರು ನೋಡ್ತಿರ್ತಾರೆ. ಹ್ಮ್. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಬ್ರಾದ್ಮೇಲೆ ಒಬ್ರು ಲವ್ ಟ್ರ್ಯಾಕ್ ಅನ್ನ ನಡ್ಸಕ್ ಹೋದ್ರೆ ಅಲ್ಲೇನಾಗುತ್ತೆ ಹೇಳಿ? ರಾಶಿಕಾಗೆ ಕೆಟ್ಟ ಹೆಸರು ಬಂತ? ಹೌದು. ರಾಶಿಕಾ ಮನೆಯವ್ರ ಕೆಟ್ಟ ಹೆಸರು ಬಂತ? ಸೊ ಇವರು ಸಂಸ್ಕಾರ ಕಳ್ಸಿಲ್ಲ, ಅದ್ ಕಳ್ಸಿಲ್ಲ, ಒಳ್ಳೆತನ ಕಳ್ಸಿಲ್ಲ ಈಗ ಅನ್ನೋದು ಅಲ್ಲಿ ಬರುತ್ತಾ? ಅವರ ವಯಸ್ಸಿನ ಹಾಗೆ ಅವ್ರ ತರನೇ ಚೆನ್ನಾಗಿರುವಂತ ಹ್ಮ್. ತುಂಬಾ ಜನ ಹುಡುಗಿರಿದ್ದಾರೆ. ಹ್ಮ್. ಸ್ಪಂದನ ಅವರಿದ್ದಾರೆ, ಕಾವ್ಯ ಅವರಿದ್ದಾರೆ. ಬಟ್ ಅವ್ರ ಬಗ್ಗೆ ಕೇಳ್ದಿರೋಂಥ ಮಾತುಗಳು ಇವ್ರ ಬಗ್ಗೆನೇ ಯಾಕೆ ಕೇಳಿ ಬರ್ತಿದೆ? ಈಗ ಸೊ ಅಲ್ಲಿ ಅವ್ರು ಎಚ್ಚೆತ್ಕೋಬೇಕಿತ್ತು. ಈಗ ನನ್ನ ಬಗ್ಗೆ ಇವ್ರು ಹೀಗೆ ಮಾತಾಡ್ತಿದ್ದಾರೆ ಅಂದ್ರೆ ಹ್ಮ್. ನಾನೇ ಅವ್ರಿಗೆ ಆ ಥರ ನನ್ನ ಒಂದು ಅಭಿಪ್ರಾಯನ ಕೊಟ್ಟಿರ್ಬೋದು ನನ್ನ ಬಗ್ಗೆ ಮಾತಾಡೋದಿಕ್ಕೆ. ಸೊ ನಾನ್ ಸರಿ ಮಾಡ್ಕೋಬೇಕು ಅಂತ ಅವ್ರು ಯೋಚನೆ ಮಾಡ್ಬೇಕಿತ್ತು. ಇನ್ನೊಂದು ಗಿಲ್ಲಿ ಕಾವ್ಯ ಜೊತೆ ಲವ್ ಇದೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಕೆಲವರೆಲ್ಲಾನು. ಅದೆಲ್ಲ ಫನ್ ವೇ ಅಲ್ಲಿ ಹೋಗ್ತಾ ಇದೆ. ಫನ್ ಹ್ಮ್. ಮೀನ್ಸ್ ಜನಕ್ಕೆ ಏನಾದ್ರು ಒಂದು ರಸದೌತಣವನ್ನ ಕೊಡಬೇಕು, ಕಾಮಿಡಿ ಅಂತ ಹೇಳ್ಬಿಟ್ಟು. ಇಬ್ಬರ ಮಧ್ಯೆ ನನ್ಗನ್ಸೋ ಪ್ರಕಾರ ಗಿಲ್ಲಿ ಮತ್ತೆ ಕಾವ್ಯ ಅವರ ಮಧ್ಯೆ ಲವ್ ಸ್ಟೋರಿ ಅನ್ನೋದೇ ಇಲ್ಲ. ಅದು ನಿಜವಾಗ್ಲೂ ಹೌದು ಅನ್ಸುತ್ತೆ. ಯಾಕಂದ್ರೆ ಗಿಲ್ಲಿ ಕಾವ್ಯ ಅದೆಲ್ಲೂ ನಮಗೆ ಅಸಹ್ಯ ಅನ್ಸೋದು ಅಥವಾ
ಕಂಟೆಂಟ್ಗೋಸ್ಕರ ಅದು ಗೊತ್ತಿಲ್ಲ, ಕಂಟೆಂಟ್ಗೋಸ್ಕರ ಮಾಡ್ತಿರೋಲ್ಲ ಗೊತ್ತಿಲ್ಲ, ಬಟ್ ಸ್ಟಿಲ್ ಅದು ನೋಡೋದಕ್ಕೆ ಒಂಥರ ಎಂಟರ್ಟೈನಿಂಗ್ ಆಗಿರುತ್ತೆ. ಅಂಡ್ ಅಲ್ಲಿ ನಮ್ಗೊಂಥರ ಚೀಪ್ ಅನ್ಸುವಂತ ಯಾವುದೇ ರೀತಿ ಫೀಲ್ ಬರೋದಿಲ್ಲ, ಒಂಥರ ಖುಷಿ ಆಗುತ್ತೆ. ಯಾವ ರೀತಿ ಫ್ರೆಂಡ್ಸ್ ನಾವು ಕಾಲೆಳ್ಕೋತೀವಿ, ಈಗ ಫ್ರೆಂಡ್ಸ್ ಜೊತೆ ಯಾವ ರೀತಿ ಫ್ಲರ್ಟ್ ಮಾಡ್ತೀವಿ ಆ ಥರ ಅನ್ಸುತ್ತೆ ಹೊರತು ಅಲ್ಲೇನೋ ದುರುದ್ದೇಶ ಇದೆ ಅಂತ ಯಾವತ್ತೂ ಅನ್ಸಿಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ನಾವು ಒಬ್ಬರ ಜೊತೆಗೆ ಇನ್ನೊಬ್ಬರನ್ನ ಕಂಪ್ಯಾರಿಸನ್ ಮಾಡಬಾರ್ದು. ಆದ್ರೂ ಕೂಡ ಕಂಪೇರ್ ಮಾಡಿ ನೋಡಿದಾಗ, ಬಿಕಾಸ್ ಜನಗಳ ಒಪಿನಿಯನ್ ಪ್ರಕಾರ ಹೇಳೋದಾದ್ರೆ, ಸೊ ಇವರು ಹೋಗಿ ಅಭಿಷೇಕ್ ಶ್ರೀಕಾಂತ್ ಏನಿದಾರಲ್ಲ ಅವ್ರ ಜೊತೆ ಸ್ವಲ್ಪ ದಿನ ಸುತ್ತಾಡ್ತಾರೆ, ಅಂದ್ರೆ ಸ್ವಲ್ಪ ಅಲ್ಲಿರುವಂಥದ್ದು ಆಗಿರ್ಬೋದು, ನನ್ನ ಹತ್ರ ಧ್ರುವ ಅಂತ ಆಗಿರ್ಬೋದು, ಸೂರಜ್ ಆಗಿರ್ಬೋದು. ಸೊ ಇಲ್ಲಿ ಅವ್ರ ಕ್ಯಾರೆಕ್ಟರ್ಗೆ ನಾನು ಏನು ಮಾಡಕ್ಕೆ ಬಂದಿದ್ದೀನಿ, ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ ನನ್ನ ಕ್ಯಾರೆಕ್ಟರ್ ಯಾವ ರೀತಿ ಪೋರ್ಟ್ರೆ ಆಗ್ತಾ ಇದೆ, ಯಾವ ರೀತಿ ಹೊರಗಡೆ ಔಟ್ಪುಟ್ ಆಗಿ ಕಾಣಿಸ್ತಾ ಇದೆ, ಅದನ್ನ ಅವರು ಕುತ್ಕೊಂಡು ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಆಗ್ತಾರೆ. ಐ ಥಿಂಕ್ ರಾಶಿಕಾ ಅವರು ಇಂಡಿಪೆಂಡೆಂಟ್ ಆಗಿ ಆಡಕ್ಕೆ ಈಗ್ಲಿಂದಾನೇ ಶುರು ಮಾಡಿದ್ರೆ ಅವರು ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ವಾರಗಳ ಕಾಲ ಸೇಫ್ ಯಾಕಂದ್ರೆ ಆಗಿರ್ತಾರೆ. ಅವ್ರದ್ದು ಸ್ಟ್ರೆಂತ್, ಫಿಸಿಕಲ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ, ಟಾಸ್ಕ್ಗಳನ್ನ ತುಂಬಾ ಚೆನ್ನಾಗಿ ಆಡ್ತಾರೆ. ಹೌದು. ಅದ್ರ ಜೊತೆಗೆ ಅವ್ರು ಇಂಡಿಪೆಂಡೆಂಟ್ ಆಗಿ ಸ್ವಲ್ಪ ಅವರ ಮಾತಿನ ಮೇಲೆ ಹಿಡಿತಾ ಇಟ್ಕೊಂಡು ವಾಯ್ಸ್ನ ಸ್ವಲ್ಪ ಲೋ ಪೇಸಲ್ಲಿ ತಗೊಂಡು ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲರ ಜೊತೆ ಖುಷಿಯಾಗಿ ಇದ್ಕೊಂಡು ಹೋದ್ರೆ ಚಾನ್ಸಸ್ ಇದೆ ಫೈನಲ್ಸ್ ವರೆಗೂ ಹೋಗಬಹುದು ಅಂತ. ಅದೇ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಅವರು ಮೈನ್ ತಿಳ್ಕೊಬೇಕಾಗಿರೋದ್ರೆ ನಾನು ಏನಕ್ಕೆ ಬಂದಿದ್ದೀನಿ, ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ನಾನು ಏನ್ ಮಾಡ್ಬೇಕು, ಅಷ್ಟೊಂದು ತಿಳ್ಕೊಂಡು ಅವ್ರ ಆಟವನ್ನ ಆಡಿದ್ರೆ ಸಾಕು ಅಂತ ನನ್ನ ಒಂದು ಒಪಿನಿಯನ್. ಅಫ್ಕೋರ್ಸ್ ಇದು ವ್ಯಕ್ತಿತ್ವದ ಆಟದ ಜೊತೆಗೆ ಇನ್ನೊಂದೇನಂತಂದ್ರೆ ಮೈಂಡ್ ಗೇಮ್ ಇರುತ್ತೆ. ಸೊ ಅದೇ ರೀತಿ ಮೈಂಡ್ ಗೇಮ್ ಆಡ್ತಿದಾರ, ಹಿಂಗಿದ್ರೆ ನಾನು ಸ್ವಲ್ಪ ದಿನ ಇರ್ಬೋದು ಅನ್ನೋವಂಥದ್ದು ಅಂತ ಹೇಳ್ಬಿಟ್ಟು ರಾಶಿಕಾ ಅವರ ಒಂದು ಥಾಟ್ ಆಗಿರ್ಬೋದು. ಬಟ್ ಹೇಳೋದಕ್ಕಾಗಲ್ಲ, ಹೊರಗಡೆ ಬಂದ್ಮೇಲೆ ಕೇಳಬೇಕಾಗುತ್ತೆ. ನಮ್ಮ ಪತ್ರಕರ್ತರಾಗಿ ನಾವು ಕೂಡ ಕೇಳುವಂತಹ ರೈಟ್ಸ್ ಇರುತ್ತೆ, ನಾವು ಕೇಳುವ, ಅದರಲ್ಲೇನಿಲ್ಲ. ಎಸ್, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.